ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹಲೋ, ಯಾರು, ಯಾವ ಊರು, ನಿಮ್ ಹೆಸರೇನು? ನಾನು ಲಚ್ಚಿ ಮಾತಾಡ್ತೀವ್ನಿ. ಲಚ್ಚಿ ಹೆಸರು ತುಂಬಾ ಸೊಗಸಾಗಿದೆ. ಹೇಳಿ, ಲಚ್ಚಿ ಅವರಿಗೆ ಯಾರಿಗೆ ಯಾವ ಸಂದೇಶ ಕಳಿಸ್ಬೇಕು, ಯಾರಿಗೆ ಯಾವ ಹಾಡನ್ನು ಕೇಳಿಸ್ಬೇಕು? ನೀ ಬಂದು ನಿಂತಾಗ. ಕನ್ನಡದ ಅಪರೂಪದ ಹಾಡನ್ನ ಲಚ್ಚಿಯವರೇ ನಿಮಗೋಸ್ಕರ, ನೀವು ಇಷ್ಟಪಟ್ಟವ್ರಿಗೋಸ್ಕರ ಪ್ರಸಾರ ಮಾಡ್ತಾ ಇದೀವಿ. ಕೇಳಿ, ಆನಂದಿಸಿ. ಅವಳೆ ಲಕ್ಷ್ಮಿನೇ. ಎಸ್, ಅವಳು ವಾಯ್ಸೇ ಇದು. ದೇವರೇ ಈ ಅವಕಾಶನ ತಂದ್ಕೊಟ್ಟಿರೋದು ಅನ್ಸುತ್ತೆ. FM ಫೋನ್ ಮಾಡಿ ಅವಳನ್ನ ಟ್ರೇಸ್ ಮಾಡಲೇಬೇಕು. ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕೆ ಇದೊಂದೇ ಅವಕಾಶ. ಕೈಲಾಗದೆ ಇರೋವಳು ಮೈ ಪರ್ಚ್ಕೊಂಡ್ಲಂತೆ. ಕೂಗಾಡ್ಲಿ ಬಿಡು ಮುದುಕಿ, ಬಾಯಿ ಬಂದಾಗ ಹೋದ್ರಲಿ. ಇರೋದು 2 ದಿನ. ಬಾಯಿ ಬಂದಾಗ ಬೋದಿ ಖುಷಿಯಾಗಿ ಪ್ರಾಣ ಬಿಡ್ಲಿ. ಒಟ್ಟಿಯಾಗೆ ನನ್ನ ತಮ್ಮಯ್ಯನ ಯಾರ ಏನಾರ ಅಂದ್ರೆ ಅವ್ರ ನಾಲ್ಗೇನಾರನ್ನ ಕಿತ್ತು ನಾಟಿ ಹಾಕ್ಬಿಡ್ತೀನಿ. ಅದೃಷ್ಟವಂತೆಯ ಯಾವ ಸೀಮೆ ಅದೃಷ್ಟವಂತೇನೋ? ಹುಟ್ಟಾಗ್ಲೇ ಎತ್ತವನ್ ಕಳ್ಕೊಂಡು ಹುಟ್ಟವಳು ಅದೃಷ್ಟವಂತೆ ಅಂತೆ. ನಾನಂತೂ ಕಾಣಪ್ಪ. ಅವ್ನು ಯಾವನೋ ಅಡವೆ ಹುಟ್ಟಿ ಜ್ಯೋತಿಸಿ ಮಾತು ಕಟ್ಕೊಂಡು ನಾನು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಆ ದರಿದ್ರ ಲಕ್ಷ್ಮಿ ಮಕ ನೋಡಿ ದಿನಾನು 3 ಕಾಸು ಸಂಪಾದನೆ ಮಾಡಿ 6 ಕಾಸು ಖರ್ಚು ಮಾಡ್ತಾ ಇದ್ದೆ. ಲೋ ಬಸವ, ಈ ತಿಂಗಳು ನಮ್ಮ ಸಂಪಾದನೆ ಎಷ್ಟು ಅಂತ ಆ ಮುದುಕಿ ಮಕ್ಕೋಗಿ ಹೇಳ. 1 ಅಲ್ಲ 2 ಅಲ್ಲ 3.5 ಲಕ್ಷ. ಆ ದರಿದ್ರ ಲಕ್ಷ್ಮಿ ಅಟ್ಟಿಯಿಂದ ಹೊಂಟೋದ್ಲು. ಅದೃಷ್ಟ ಲಕ್ಷ್ಮಿ ನಮ್ಮ ಹೊಟ್ಟೆ ಒಳಗೆ ಬಂದ್ಲು. ಆ ದರಿದ್ರ ಲಕ್ಷ್ಮಿ ಬದುಕವಳ ಸತ್ತವಳ, ಅವಳು ಎಣನ ನರಿ ತಿಂತ ನಾಯಿ ತಿಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಲೋ ಬಸವ, ಈ ಮುದುಕಿಗೇನಾರ ಗೊತ್ತಾ ಅಂತ ಕೇಳಲ್ಲ. ನಿನ್ ಬಾಯಿಗೆ ಹುಳ ಬಿಡ. ದುಡ್ಡದೆ ಅಂತ ಹಾರಾಡ್ಬೇಡ ಕಡ್ಲ. ಎಂತೆಂತ ಮಹಾರಾಜರು ಕಡೆಗಾಲದಲ್ಲಿ ತಿನ್ನಕ್ ಅನ್ನ ಇಲ್ದೆ ಸತ್ರು ಕಡ್ಲ. ಲೇ, ಯಾವ್ರು ಅಂತ ಒಬ್ಬ ಮೇಲೆ ಅವನೇನ್ ಕಣ್ಣು ಮುಚ್ಕೊಂಡು ಕುಂತಿಲ್ಲ ಕಡ್ಲ. ಗೆದ್ಲು ಕಟ್ಟಿದ ಗೂಡಿಗೆ ಯಾವ ಬಂದು ಸೇರ್ಕೊಂಡಂಗೆ ಸೇರ್ಕೊಂಡಿದ್ಯಾ ನೀನು? ನೀನಿರೋ ಅಟ್ಟಿ ನನ್ನ ಮೊಮ್ಮಗಳದು, ತಿನ್ನೋ ಅನ್ನ ಬೆಳೆಯೋ ಭೂಮಿ ನನ್ನ ಮೊಮ್ಮಗಳದು. ನಾಚಿಗೆಟ್ಟವನೆ. ನನ್ನ ಮೊಮ್ಮಗಳು ಸತ್ರೆ ನಿನಗೆ ಬಿಡಗಾಸು ಸಿಗೋಕಿಲ್ಲ. ಆಸ್ತಿ ಎಲ್ಲ ಆತ್ಮಲಿಂಗೇಶ್ವರನಿಗೆ ಸೇರ್ತದೆ ಅನ್ನೋದನ್ನ ಮರ್ತ್ಬಿಟ್ಟಿಯಲ್ಲ. ಬರ್ತಾಳೆ, ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ. ಅವಳು ಬಂದ್ಮೇಲೆ ಅದೇ ನಿಂಗೆ ಮುಂದೆ ಮಾರಿ ಹಬ್ಬ. ಏ ಮುದುಕಿ, ಎಷ್ಟು ಶಾಪ ಹಾಕಿದ್ರು ನಂಗೇನು ಆಗಕ್ಕಿಲ್ಲ. ನಂದು ಎಮ್ಮೆ ಚರ್ಮ. ಸುಮ್ಕೆ ಬೋದಿ ಯಾಕೆ ಬಾಯಿ ನೋಯಿಸ್ಕೊಂಡೀಯ? ನನ್ನ ಶಾಪ ನಿನಗೆ ತಡದೇ ಇರ್ಬೋದು, ಆದ್ರೆ ನೀನ್ ಮಾಡಿದ ಕರ್ಮನೇ ನಿನ್ನನ್ನ ತಿಂದಾಗ್ತದೆ. ಮಾಡಿ ದುಡ್ಡ ಮಾರೇಯ ಅಂತ ಈ ಕಾಲದಲ್ಲಿ ದುಡ್ದು ಅನ್ನ ತಿಂದವನೇ ಬದುಕಕ್ಕಿಲ್ಲ. ಇನ್ನು ನಿನ್ನಂತವನು ತಲೆ ಹೊಡೆದು ವಿಷ ತಿಂದವನು ಬದುಕ್ತಾನೆ ಇಲ್ಲ.
ಯಾವ್ರು ಅಂತ ಒಬ್ಬ ಅವನೇ ಕಡ್ಲ ಮೇಲೆ ಅವನ್ ನೋಡ್ಕೊಂತಾನೆ ನಿನ್ನ. ನಿಮ್ಮ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿ, ನೀವು ಸ್ವಲ್ಪ ಜೋರ ಮಾತಾಡಿ. ಹಲೋ ಹಲೋ, ಅನಾಮಿಕಾ ಅನ್ಕೊಳ್ಳಿ. ಈಗ ತಾನೇ ಒಬ್ರು ಕಸ್ತೂರಿ ನಿವಾಸ ಪಿಕ್ಚರಿಂದ ನೀ ಬಂದು ನಿಂತಾಗ ಹಾಡು ಕೇಳಿದ್ರಲ್ಲ, ಅವ್ರಿಗೊಂದು ಮೆಸೇಜ್ ಕಳಿಸ್ಬೇಕಾಯ್ತು. ಓ, ಈಗ ತಾನೇ ಪ್ರಸಾರ ಆಯ್ತಲ್ಲ. ಲಚ್ಚಿ ಗೊತ್ತಾಯ್ತು, ಹೇಳಿ. ಹೌದು ಹೌದು. ಲಕ್ಷ್ಮಿ, ಯಾಕೆ ನನ್ನಿಂದ ದೂರ ಹೋಗ್ತಾ ಇದೆಯಾ? ನಾನೇನು ತಪ್ಪು ಮಾಡಿದೆ ಅಂತ ನೋಡು. ನೆನ್ನೆ ಯಾವ ಜಾಗದಲ್ಲಿ ಸಿಕ್ಕಿದ್ನೋ ಆ ಜಾಗದಲ್ಲೇ ಕಾಯ್ತಾ ಇರ್ತೀನಿ, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಬಂದು ಒಂದೇ ಒಂದ್ಸರಿ ಮಾತಾಡ್ಸು, ಒಂದೇ ಒಂದ್ಸರಿ ಮಾತಾಡು. ಅದೇ ಮಾಲ್ನಲ್ಲಿ ಅದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಪ್ಲೀಸ್ ಬಂದು ಮೀಟ್ ಮಾಡು, ಪ್ಲೀಸ್. ಪ್ಲೀಸ್ ಲಕ್ಷ್ಮಿ, ಮಿಸ್ ಮಾಡಬೇಡ. ಅದೇ ಮಾಲ್ನಲ್ಲಿ ಅದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಒಂದೇ ಒಂದ್ಸಲ ಬಾ. ಲಚ್ಚಿ ಅವರೇ, ನಿಮ್ಮ ಪ್ರೀತಿಯ ಹುಡುಗ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ತುಂಬಾ ಹಂಬಲಿಸ್ತಾರೆ. ನೀವು ಹೋಗೋ ತನಕನೂ ಅವರು ಕಾಯ್ತಾ ಇರ್ತಾರೆ. ಪ್ರಪಂಚದ ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಮಾತಾಡಿ ಬಗೆಹರಿಸ್ಬೇಕು. ದಯವಿಟ್ಟು ನಿಮ್ಮ ಹುಡುಗನ ಹತ್ರ ಹೋಗಿ ಮಾತಾಡಿ, ಸಮಸ್ಯೆ ಬಗೆಹರಿಸ್ಕೊಂಡು ಒಂದಾಗಿ ಅಂತ ಹಾರೈಸ್ತಾ ಇದೀವಿ. ಮುಂದಿನ ಫೋನ್ ಮಡಿಕೇರಿಯಿಂದ ರಾಜು. ಯಾಕಮ್ಮ ಹೇಳ್ತಾ ಇದೆಯಾ? ಯಾರಾದರೂ ಏನಾದ್ರು ಅಂದ್ರ? ಇಲ್ಲ, ಯಾರೂ ಏನೂ ಅಂದಿಲ್ಲ. ಗೊಂಬೆ ಮೊದಲನೇ ಸಲ ನಿನ್ನನ್ನು ನಮ್ಮನೆ ಕರ್ಕೊಂಡು ಬಂದಾಗ್ಲಿಂದಲೂ ನೀನು ನನ್ನ ಮಗಳಿದ್ದ ಹಾಗೆ. ಹೇಳು, ಏನಾಯ್ತು? ಇಲ್ಲ, ಏನೂ ಇಲ್ಲ ಅಪ್ಪಾಜಿ. ಕೆಲವೊಂದು ವಿಷಯನ ಹೇಳೋಕ್ಕಾಗಲ್ಲ ಅಂತ ನನಗೂ ಅರ್ಥ ಆಗುತ್ತೆ. ಅಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಕಣ್ಣು ಮುಚ್ಕೊಂಡು ನಿಧಾನವಾಗಿ ಯೋಚನೆ ಮಾಡು. ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೂ ಸಿಗಬಹುದು. ಎಲ್ಲ ಪ್ರಶ್ನೆಗಳಿಗೂ ಹೇಗೆ ಉತ್ತರಗಳಿದೆಯೋ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಏನು ಮಾಡಲಿ ಈಗ? ದೇವ್ರೆ, ನಾನು ಏನು ಮಾಡಲಿ ಈಗ? ನನಗೆ ಯಾಕೆ ಈ ಧರ್ಮ ಸಂಕಟ? ಅವ್ರು ನೋಡಿದ್ರೆ ಅಲ್ಲಿ ಕಾಯ್ತವ್ರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ.
ಲಕ್ಷ್ಮಿ 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 ಎಲ್ಲಿ ಹೋದ್ಲಿ ಹುಡುಗಿ? ಲಕ್ಷ್ಮಿ 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 ಎಲ್ಲಿದ್ಯಾ? ಲಕ್ಷ್ಮಿ ಲಕ್ಷ್ಮಿ ಕಲ್ಪನಾ ಯಾಕೆ ಹಾಕಿ ಹೋಗ್ತಾ ಇದೆಯಾ? ಕೈಲಾಶ್, ಲಕ್ಷ್ಮಿ ನೋಡಿದ್ಯಾ? ಅವಳೆಲ್ಲೂ ಕಾಣ್ತಾ ಇಲ್ಲ. ಅರೆ ಈಗ ತಾನು ಇಲ್ಲೇ ಇದ್ಲಲ್ಲ, ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು ಅನ್ಸುತ್ತೆ. ಅಳ್ತಾ ಇದ್ಲು, ನಾನು ಕೇಳ್ದೆ, ಏನೂ ಹೇಳಲಿಲ್ಲ. ಅಷ್ಟು ಬೇಗ ಎಲ್ಲಿ ಹೋದ್ಲು? ಒಂದು ಕೆಲಸ ಮಾಡು, ಗೊಂಬೆಗೆ ಫೋನ್ ಮಾಡು. ಹಾಂ. ಗೊಂಬೆನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಷ್ಟೊತ್ತಿಗೆಲ್ಲ ಗೊಂಬೆನೂ ಕಾಲೇಜಿಂದ ಮನೆಗೆ ಬರಬೇಕಿತ್ತಲ್ವಾ? ಅಟ್ಲೀಸ್ಟ್ ಲೇಟ್ ಆಗುತ್ತೆ ಅಂತಾದ್ರೂ ಫೋನ್ ಮಾಡಿ ಹೇಳ್ತಿದ್ಲು. ಗೊಂಬೆ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ತಗೊಳಲ್ಲ, ಅದು ನಿಂಗೆ ಗೊತ್ತಲ್ವಾ? ಬರ್ತಾಳೆ ಬಿಡು. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಕೈಲಾಶ್. ಈ ಹುಡುಗಿ ಬೇರೆ ಎಲ್ಲೋ ಹೋದ್ಲು, ನೀನ್ ಬೇರೆ ಅಳ್ತಿದ್ಲು ಅಂತ ಹೇಳ್ತಾ ಇದ್ದೆ. ಅವ್ರ ಮನೆಯವ್ರು ಯಾರೋ ನೆನಪಾಗಿರ್ಬೇಕು, ಅದಕ್ಕೆ ಬೇಜಾರಾಗಿರ್ತಾಳೆ. ಇಲ್ಲೇ ಎಲ್ಲೋ ಹೊರಗೋಗಿರ್ತಾಳೆ, ಬರ್ತಾಳೆ ಬಿಡು. ನೀನ್ ಯಾಕಷ್ಟು ಗಾಬರಿ ಆಗ್ತೀಯಾ? ಇಬ್ರು ಒಟ್ಟಿಗೆ ಬರ್ತಾರೆ ನೋಡು.